ಸೂಪರ್ ಪ್ರೈಮ್ ಅಟ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನಿಂದ ಸೂಪರ್ ಪ್ರೈಮ್ ಅಟ್ 9 ಹೊಸ ಸ್ವರೂಪದಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ನಿಮಗೆ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ. ಮುಖ್ಯವಾಗಿ ಇವತ್ತು ಏನೆಲ್ಲ ಸುದ್ದಿಗಳಿದ್ವು ಅನ್ನೋದನ್ನ ನಿಮಗೆ ಮೊದಲಿಗೆ ಹೇಳ್ತಾ ಹೋಗ್ತೀನಿ. ಕೊಲ್ಲಿ ಯುದ್ಧದ ಎಫೆಕ್ಟ್ ಆಟೋಗಳಿಗೂ ಕೂಡ ತಟ್ಟಿದೆ. ಗ್ಯಾಸ್ಗೋಸ್ಕರ ಗಂಟೆಗಟ್ಟಲೆ ಊಟ ತಿಂಡಿ ಬಿಟ್ಟು ಜನ ಕಾಯ್ತಾ ಇದ್ರು. ವಾಣಿಜ್ಯ ಸಿಲಿಂಡರ್ ಬೆಲೆನೂ ಕೂಡ ₹200 ಏರಿಸಿ ಹೋಟೆಲ್ಗಳಿಗೂ ಕೂಡ ಶಾಕ್ ಕೊಟ್ಟಿದ್ದಾರೆ. ಹಾಗೆಯೇ ಯುದ್ಧ ನಿಲ್ಲಿಸೋದಕ್ಕೆ ರೆಡಿ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಆದರೆ ಅಮೆರಿಕ ಅಧಿಕಾರಿಗಳು ಮತ್ತೆ ದಾಳಿಗೆ ರೆಡಿ ಆಗ್ತಾರೆ. ಧೈರ್ಯ ಇದ್ರೆ ಬರಲಿ ಅಂತೇಳಿ ಇರಾನ್ ಕೂಡ ಸವಾಲು ಹಾಕಿದೆ. ಇನ್ನು ದೇಶದಲ್ಲಿ ಗ್ಯಾಸ್ ಗಂಡಾಂತರಕ್ಕೆ ಜನ ಹೈರಾಣ ಆಗಿದ್ದಾರೆ. ಅದಕ್ಕೆ ಪ್ರಧಾನಮಂತ್ರಿ ಮೋದಿಯವರು ತುರ್ತು ಸಭೆ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆಗೆ ಕಡಿವಾಣ ಹಾಕ್ತಾರಾ ಅನ್ನುವ ನಿರೀಕ್ಷೆ ದೇಶದ ಉದ್ದಗಲಕ್ಕೂ ಜನರಿಗಿದೆ. ಇನ್ನು ದಾವಣಗೆರೆ ಬೈ ಎಲೆಕ್ಷನ್ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಎಂಟ್ರಿ ಕೊಟ್ಟಿದ್ರು. ಬಿಜೆಪಿಯವರನ್ನ ಬೈತಾನೆ ಗ್ಯಾರಂಟಿಗಳು ಕೈ ಹಿಡಿತವೆ ಅನ್ನುವಂತಹ ಭರವಸೆನೂ ಕೂಡ ಜನರಿಗೆ ಕೊಡ್ತಾ ಹೋಗಿದ್ದಾರೆ. ಮತ್ತೊಂದು ಕಡೆ ಭ್ರಷ್ಟ ಸರ್ಕಾರಕ್ಕೆ ಸೋಲಾಗೇ ಆಗುತ್ತೆ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಗುಡುಗಿದ್ದಾರೆ. ಇದರ ನಡುವೆ ಬಾಗಲಕೋಟೆಯಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಸುರ್ಜೇವಾಲಾ ಇಬ್ಬರು ಜಂಟಿಯಾಗಿ ಪ್ರಚಾರವನ್ನು ಮಾಡಿದ್ರು. ಎರಡೆರಡು ಕಡೆ ವೋಟರ್ ಐಡಿ ಇರೋರಿಗೆ ವಾರ್ನಿಂಗ್ ಬೇರೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಎರಡು ಕಡೆ ಬಿಜೆಪಿನೇ ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇದ್ದಾರೆ. ಈಗ ನಿಮಗೆ ಸುದ್ದಿಗಳನ್ನು ವಿವರಿಸ್ತಾ ಹೋಗ್ತೀನಿ. ಇವತ್ತು ಏಪ್ರಿಲ್ 1. ದೇಶದ ಜನ ಏಪ್ರಿಲ್ ಫೂಲ್ ಆಗೋ ಬದಲು ಏಪ್ರಿಲ್ ಶಾಕ್ಗೆ ಒಳಗಾಗಿದ್ದಾರೆ. ಯುದ್ಧದ ಕರಿನೆರಳಿನ ನಡುವೆಯೇ ಜನರ ಜೇಬಿಗೆ ಕತ್ತರಿ ಬಿದ್ದಿದೆ. ಕೊಲ್ಲಿ ಯುದ್ಧದ ಎಫೆಕ್ಟ್ ಹೇಗಿದೆ ಅಂದರೆ ಹೋಟೆಲ್ಗಳಿಗೆ ಸಿಲಿಂಡರ್ ಇಲ್ಲದೆ ಬೀಗ ಜಡಿಲಾಗಿದೆ. ಆಟೋ ಚಾಲಕರ ಬದುಕಿಗಂತೂ ಅಕ್ಷರಶಃ ಗ್ಯಾಸ್ ಕೊಳ್ಳಿ ಇಡ್ತಾ ಇರುವಂಥದ್ದು. ಬೆಂಗಳೂರಿನಿಂದ ಬೆಳಗಾವಿವರೆಗೆ ಎಲ್ಲಿ ನೋಡಿದರೂ ಗ್ಯಾಸ್ ಬಂಕ್ಗಳ ಮುಂದೆ ಎರಡೇ ರೀತಿಯಂತಹ ದೃಶ್ಯಗಳು ಕಾಣ್ತಾ ಇವೆ. ಒಂದು, ನೋ ಸ್ಟಾಕ್ ಬೋರ್ಡ್, ಇಲ್ಲವೇ ನೋ ಬಂಕ್ಗಳಿಗೆ ಬೀಗ ಬಿದ್ದಿರುವಂಥದ್ದು. ರಾಜ್ಯದಲ್ಲಿ ಬರೋಬ್ಬರಿ 6 ಲಕ್ಷಕ್ಕೂ ಹೆಚ್ಚು ಆಟೋಗಳಿವೆ. ಕೇವಲ ಬೆಂಗಳೂರಿನಲ್ಲೇ 3.5 ಲಕ್ಷದಷ್ಟು ಆಟೋಗಳಿವೆ. ಇನ್ನು CNG ಬಳಸುವಂತಹ ಕ್ಯಾಬ್ ಮತ್ತು ಆಟೋಗಳ ಸಂಖ್ಯೆ ಹತ್ರ 18 ಲಕ್ಷದಷ್ಟಾಗುತ್ತೆ. ಅಂದರೆ ಈ 18 ಲಕ್ಷ ವಾಹನಗಳನ್ನೇ ನಂಬಿರುವಂತಹ ಕುಟುಂಬಗಳ ಜೀವನ ಈಗ ಅತಂತ್ರವಾಗಿದೆ. ಗ್ಯಾಸ್ ಸಿಗದೆ ಇವರ ಬದುಕು ಅಕ್ಷರಶಃ ಬೀದಿಗೆ ಬೀಳ್ತಾ ಇದೆ. ಆ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಸಿಲಿಕಾನ್ ಸಿಟಿಯ ಕಟು ವಾಸ್ತವದ ಪರಿಸ್ಥಿತಿಗಳು. ಇಲ್ಲಿ TC ಪಾಳ್ಯದ ಅಯ್ಯಪ್ಪ ನಗರದಲ್ಲಿ ಗ್ಯಾಸ್ಗಾಗಿ ಕಿಲೋಮೀಟರ್ ಉದ್ದದ ಸಾಲಿದ್ರೆ 8ನೇ ಮೈಲಿ ಸಮೀಪದ ಹೆಸರುಘಟ್ಟ ರಸ್ತೆಯಲ್ಲಿರುವ ಬಂಕ್ನಲ್ಲೂ ಕೂಡ ಗ್ಯಾಸ್ ಇರಲಿಲ್ಲ. ಅಲ್ಲಿ ಇದ್ದಂತಹ ಅಲ್ಪ ಸ್ವಲ್ಪ ಗ್ಯಾಸ್ಗೂ ಸಿಕ್ಕಾಪಟ್ಟೆ ಕಂಡೀಷನ್ಗಳನ್ನು ಹಾಕಲಾಗಿದೆ. ಅಂದರೆ ಒಂದು ಆಟೋಗೆ ₹300ಗಿಂತ ಹೆಚ್ಚು ಗ್ಯಾಸನ್ನು ಕೊಡೋದಿಲ್ಲ. ಒಬ್ಬರಿಗೆ ₹300 ಮಾತ್ರ ಗ್ಯಾಸ್ ಹಾಕ್ತೀವಿ ಅಂತ. ಇನ್ನು ಮಹದೇವಪುರದಲ್ಲಿ ಗ್ಯಾಸ್ ಖಾಲಿಯಾಗಿ ಚಾಲಕರು ಆಟೋಗಳನ್ನು ಕೈಯಲ್ಲೇ ತಳ್ಕೊಂಡು ಹೋಗುವಂತಹ ದುಸ್ಥಿತಿ ಕೂಡ ಬಂದಿದೆ. ಯಾವ ಸ್ವರೂಪದಲ್ಲಿ ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಕ್ಯೂನಲ್ಲಿ ಆಟೋಗಳಿದ್ವು ಅನ್ನೋದನ್ನು ಕೂಡ ನೋಡ್ತಿದ್ವಿ. ಶೇಷಾದ್ರಿಪುರಂನಲ್ಲಿ ಬೆಳಗ್ಗೆಯಿಂದ 2 ಕಿಲೋಮೀಟರ್ನಷ್ಟು ಕ್ಯೂ ನಿಂತರೂ ಕೂಡ ಗ್ಯಾಸ್ ಸಿಗ್ತಾ ಇರಲಿಲ್ಲ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇತ್ತು. ಅದರಲ್ಲೂ ಬೆಳಗಾವಿಯಲ್ಲಿ ಚಾಲಕರ ಪರದಾಟ ಮುಗಿಲು ಬಿಟ್ಟಿತ್ತು. ಚಿಕ್ಕಮಗಳೂರು ನಗರದಲ್ಲಿ 4 LPG ಆಟೋ ಗ್ಯಾಸ್ ಬಂಕ್ಗಳಿದ್ದಾವೆ. ಆದರೆ 4ಕ್ಕೆ 4 ಗ್ಯಾಸ್ ಬಂಕ್ಗಳು ಕೂಡ ಬಂದಾಗಿವೆ. ಹೀಗಾಗಿ ಗ್ಯಾಸ್ಗೋಸ್ಕರ ಆಟೋಗಳನ್ನೇ ಬಂಕ್ನಲ್ಲೇ ನಿಲ್ಲಿಸಿರುವಂಥ ಆಟೋ ಚಾಲಕರು ಜಿಲ್ಲಾಧಿಕಾರಿಗಳ ಹತ್ರ ಹೋದರು. ಸಂಪಾದನೆ ಇಲ್ಲದೆ ಜೀವನ ನಡೆಸೋದಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಗ್ಯಾಸ್ ಕೊಡಿಸಿ, ಇಲ್ಲದೆ ಹೋದರೆ ನಮಗೆ ಕಷ್ಟ ಆಗತ್ತೆ ಬದುಕೋದಕ್ಕೆ ಅಂತ ಮನವಿಯನ್ನು ಸಲ್ಲಿಸಿದ್ದಾರೆ. ರಾಮನಗರ, ಮಂಗಳೂರಿನಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿರಲಿಲ್ಲ. ಎಲ್ಲೆಡೆ ಈ ಒಂದು ಪೆಟ್ರೋಲ್ ಗ್ಯಾಸ್ ಬಂಕ್ಗಳಿದಾವಲ್ಲ ಅವುಗಳು ಲಾಕೌಟ್ ಆಗಿದೆ. ಮಂಗಳೂರು ನಗರದಲ್ಲಿರುವ 7 ಗ್ಯಾಸ್ ಬಂಕ್ಗಳಲ್ಲೂ ಕೂಡ ಗ್ಯಾಸ್ ಖಾಲಿ ಆಗಿದೆ ಅಂತೇಳಿ. ಆದರೆ ಪರಿಸ್ಥಿತಿ ಎಲ್ಲಿಗೆ ಬಂದು ತಲುಪಿದೆ ಅನ್ನುವಂಥದ್ದು ನಮಗೆ ಅರ್ಥ ಆಗಿಬಿಡುತ್ತೆ. ಗ್ಯಾಸ್ ಇಲ್ಲ ಅನ್ನೋದು ಒಂದು ಸಮಸ್ಯೆ ಆದರೆ ಸಿಗೋ ಕಡೆ ಆಗ್ತಿರುವಂತಹ ಲೂಟಿ ಇನ್ನೊಂದು ಕತೆ. ಯಾಕಂದರೆ ಸರ್ಕಾರದ ದರಕ್ಕೂ ಇಲ್ಲಿ ಬಂಕ್ಗಳ ದರಕ್ಕೂ ಅಜಗಜಾಂತರವಾದಂಥ ವ್ಯತ್ಯಾಸಗಳಿದ್ದಾವೆ. ಅವುಗಳನ್ನು ನಿಮಗೆ ಭಾಳ ಮುಖ್ಯವಾಗಿ ಇಲ್ಲಿ ಹೇಳ್ತಾ ಹೋಗ್ತೀನಿ. ಯಾವ ಸ್ವರೂಪದಲ್ಲಿ ಗ್ಯಾಸ್ ಬಂಕ್ಗಳಲ್ಲಿರುವಂತಹ ಪರಿಸ್ಥಿತಿ ಇದೆ ಅಂತೇಳಿ. ವಿಶೇಷವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಟೋ ಡ್ರೈವರ್ಗಳು ಮಾತನಾಡಿದ್ದಾರೆ. ಅವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ಆಟೋದವ್ರ ಜೀವನ ಏನಾಗಬೇಕು ಹೇಳಿ.
ಹಾಂ ಏನು ಈ ಕಡೆ ಗ್ಯಾಸ್ ಸಿಕ್ಕಲ್ಲ, ಈ ಕಡೆ ಪೆಟ್ರೋಲ್ ಸಿಕ್ಕಲ್ಲ, ಈ ಕಡೆ ವ್ಯಾಪಾರ ಇಲ್ಲ, ಈ ಕಡೆ ಎಲ್ಲ ಥರ ಹಿಂಸೆ ಕೊಟ್ಬಿಟ್ರೆ ಆಟೋದವ್ರ ಗತಿ ಏನಾಗಬೇಕು ಹೇಳಿ? ಸಂಸಾರ ಕಟ್ಕೊಂಡು ಪಾಪ ಅವ್ರ ಹಣೆ ಬರಗಳು ಏನು ನೀವೇ ಯೋಚನೆ ಮಾಡಿ. ಹಾಂ ನೋಡಿ, ಬೆಳಿಗ್ಗೆ ನಾವು 8 ಗಂಟೆಯಿಂದ ನಿಂತಿದ್ದೀವಿ, ಯಾವ ಬಂಕಲ್ಲೂ ಗ್ಯಾಸ್ ಸಿಕ್ಕದೇ ಇದ್ದರೆ ನಾವು ಆಟೋ ಡ್ರೈವರ್ ಜೀವನಗಳು ಏನಾಗಬೇಕು ಹೇಳಿ? ಅವ್ರ ನೋವು ಯಾರ ಕೈಲಿ ಹೇಳ್ಕೊಳಕ್ ಆಯ್ತಾ ಇಲ್ಲ. ಇಲ್ಲಿ ಏನು 2 ಕಿಲೋಮೀಟ್ರು, 1.5 ಕಿಲೋಮೀಟ್ರು, 3 ಕಿಲೋಮೀಟ್ರು ನಿಂತವ್ರೆ ಗಾಡಿ ಫುಲ್ಲು. ಬೆಳಗ್ಗೆ 10:30 11 ಗಂಟೆಗೆ ಬಂದು ನಿಂತಿರೋರು ಇಲ್ಲಿವರೆಗೆ ಬರೀ ಲೈನಲ್ಲೇ ಬರೋದಾಗದೆ ಆಯ್ತಲ್ಲ. ತುಂಬ ಸಮಸ್ಯೆ ಆಯ್ತಾ ಅದೇ, ಯಾರಿಗೂ ಹೇಳ್ಕೊಳಕ್ ಆಯ್ತಾ ಇಲ್ಲ. ಅದು ಬೇರೆ ಗ್ಯಾಸು, ಇದು ಬೇರೆ ಗ್ಯಾಸು, ಎಲ್ಲ LPGನೇ ತಾನೆ. ಫ್ರೀ ಕೊಡ್ತಾ ಇದ್ದೀವಿ, ಫ್ರೀ ಕೊಟ್ಟೆ ಮಾಡಿದ್ದು ಇವರು. ಆಟೋ ಡ್ರೈವರ್ಗಳಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಮೊದಲು ಇದು ರ್ಯಾಪಿಡೋ ಬೈಕ್ ಬಿಟ್ರು, ನಮ್ಮನ್ನು ಫಸ್ಟ್ ತೆಗೆದ್ರು. ಬಸ್ಸು ಫ್ರೀ ಬಿಟ್ರು, ನಮ್ಮನ್ನು ತೆಗೆದ್ರು. ಏನು ಇವ್ರಿಗೆ ನಮ್ಮ ಆಟೋ ಡ್ರೈವರ್ಗಳೇ ಟಾರ್ಗೆಟ್ ಆಗ್ಬಿಟ್ಟವ್ರ ಅಂತ. 1 ವಾರ 15 ದಿನದಿಂದ ಇದೇ ಸಮಸ್ಯೆ ಇದೆ. ಎಲ್ಲೋದ್ರೂ ಬರೀ ರೇಟ್ ಜಾಸ್ತಿ, ರೇಟ್ ಜಂಪು. ನಾವೇನಾದ್ರು 10 ರೂಪಾಯಿ ರೇಟ್ ಜಾಸ್ತಿ ಕೇಳಿಬಿಟ್ರೆ ಎಲ್ಲರೂ ಬಂದು ಕೇಳಿಬಿಡ್ತಾರೆ, ರೇಟ್ ಆಟೋದವರು ರೇಟ್ ಜಾಸ್ತಿ ಇಸ್ಕೊಂಡ್ರು ಅಂತ. ಇದು ಇವ್ರು ಗ್ಯಾಸ್ ಬಂಕವರು ಒಂದೊಂದು ಬಂಕವ್ರು 110 115 ಮಾಡ್ತಾರೆ. ಅದನ್ನು ಕೇಳೋಕೆ ಯಾರೂ ಇಲ್ಲ ಇಲ್ಲಿ. ಇಲ್ಲಿ ಆಟೋ ಡ್ರೈವರ್ಗಳು ಹೇಳ್ತಾ ಇರುವಂಥ ಮಾತನ್ನು ಗಮನಿಸಿದ್ರೆ ಗ್ಯಾಸ್ ಬಂಕ್ಗಳವರು ಜಾಸ್ತಿ ಹಣವನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಅದು ಯಾವ ಸ್ವರೂಪದಲ್ಲಿದೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ. ವಿಶೇಷವಾಗಿ ಎಲ್ಲೆಲ್ಲೂ ಕೂಡ ಈ ಗ್ಯಾಸ್ಗಾಗಿರುವಂತಹ ಹಾಹಾಕಾರವನ್ನು ನಾವು ಗಮನಿಸ್ಬೋದು. ವಿಶೇಷವಾಗಿ ಇಲ್ಲಿ ಆಟೋ ಗ್ಯಾಸ್ಗೆ ಕಂಪನಿ ದರ ಒಂದು ರೀತಿಯಲ್ಲಿದ್ದರೆ ಸರ್ಕಾರ ವಸೂಲಿ ಮಾಡ್ತಾ ಇರುವಂಥ ದರನೇ ಮತ್ತೊಂದು ರೀತಿಯಲ್ಲಿದೆ. ಸರ್ಕಾರದ ದರ 69 ರೂಪಾಯಿ 69.74 ರೂಪಾಯಿ ಇದ್ದರೆ ಇಲ್ಲಿ ಕಂಪನಿ ದರ 69.74 ಇದೆ. ಏಜೆನ್ಸಿ ವಸೂಲಿ ಮಾಡ್ತಾ ಇರೋದು 85.9 ಪರ್ ಲೀಟರ್ ಇದು ಇರುವಂಥದ್ದು. ಒಂದೊಂದು ಏಜೆನ್ಸಿಗಳು ಎಷ್ಟು ವಸೂಲಿ ಮಾಡ್ತಾ ಇದ್ದಾರೆ. ಇನ್ನು ಖಾಸಗಿ ಕಂಪನಿಗಳಲ್ಲಿ ಕಂಪನಿಯ ದರ 72 ರೂಪಾಯಿ 80 ಪೈಸೆ ಇದ್ದರೆ ಅದನ್ನು ಮಾರ್ತಾ ಇರುವಂಥದ್ದು 100ರಿಂದ 115 ರೂಪಾಯಿಗೆ. ಅಂದರೆ ಎಷ್ಟು ವ್ಯತ್ಯಾಸ ಇಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಈ ರೀತಿಯಾಗಿ ವಸೂಲಿ ಆಗಿದೆ. ಒಂದು ಭಾಳ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಮಾನಿಟರಿಂಗ್ ವ್ಯವಸ್ಥೆ ಕೂಡ ಆಗಲೇಬೇಕಾಗಿದೆ. ಈ ರೀತಿಯಾಗಿ ಗ್ಯಾಸ್ ಏಜೆನ್ಸಿಗಳು ತಮಗೆ ಬೇಕಾದಂತೆ ಆಟೋ ಡ್ರೈವರ್ಗಳನ್ನು ಅಥವಾ ಖಾಸಗಿ ಕ್ಯಾಬ್ಗಳನ್ನು ಸುಲಿಗೆ ಮಾಡೋದನ್ನು ನಿಲ್ಲಿಸಬೇಕಾಗುತ್ತೆ. ಇನ್ನು ಕಮರ್ಷಿಯಲ್ ಸಿಲಿಂಡರ್ ಕತೆ ಕೇಳಿದರೆ ಅಲ್ಲೂ ಕೂಡ ಶಾಕ್ ಆಗುವಂತಹ ಸಂಗತಿಗಳಿದ್ದಾವೆ. ಮನೆ ಗ್ಯಾಸ್ ಬೆಲೆ ಸ್ಥಿರವಾಗಿದ್ದರೂ ಕೂಡ ಹೋಟೆಲ್ ಮತ್ತು ಕೈಗಾರಿಕೆಗಳು ಬಳಸುವಂತಹ 19 kg ಸಿಲಿಂಡರ್ ಬೆಲೆಯನ್ನು ಬೇಕಾಬಿಟ್ಟಿ ಏರಿಸಲಾಗಿದೆ. ಇದು ಬಹಳ ಮುಖ್ಯವಾಗಿ ಹೋಟೆಲ್ ಮಾಲೀಕರನ್ನ ಈಗ ಈ LPG ಸಿಲಿಂಡರ್ಗಳೇ ಸುಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಹೇಗೆ ಅನ್ನೋದನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಗೃಹ ಬಳಕೆಗೆ ಇರುವಂತಹ ಸಿಲಿಂಡರ್ಗಳಿಗೆ ಮತ್ತು ವಾಣಿಜ್ಯ ಬಳಕೆಗೆ ಇರುವಂತಹ ಸಿಲಿಂಡರ್ಗಳ ಬೆಲೆಯ ವ್ಯತ್ಯಾಸವನ್ನು ನಾವಿಲ್ಲಿ ನೋಡಬೇಕು. ಇಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ ಹೇಗೆಲ್ಲ ತೊಂದರೆಯನ್ನು ಮಾಡ್ತಾ ಇದೆ, ಇದು ಕಮರ್ಷಿಯಲ್ ಸಿಲಿಂಡರ್ದು ತೊಂದರೆ ಹೇಗೆ ಆಗ್ತಿದೆ ಅಂತ ಹೇಳುವಂಥದ್ದು ಗಮನಿಸಬೇಕು. ನಿನ್ನೆ ಗೃಹ ಬಳಕೆ 14.2 kgದು ಅಂದರೆ ಮಾಮೂಲಿ ನಮ್ಮ ಗೃಹ ಬಳಕೆಯ ಇದಕ್ಕೂ ಮತ್ತು ವಾಣಿಜ್ಯ ಬಳಕೆಯ 19 kgಯ ಸಿಲಿಂಡರ್ಗೂ ಇರುವಂತಹ ವ್ಯತ್ಯಾಸಗಳನ್ನು ಗಮನಿಸಿ. ನಿನ್ನೆ 915 ರೂಪಾಯಿ .50 915 ರೂಪಾಯಿ 50 ಪೈಸಾ ಇದ್ದಿದ್ದು, ಇವತ್ತು ಕೂಡ 915 ರೂಪಾಯಿ 50 ಪೈಸಾ ಇತ್ತು. ಆದರೆ ವಾಣಿಜ್ಯ ಸಿಲಿಂಡರಲ್ಲಿ 1958 ರೂಪಾಯಿ ಇದ್ದಂಥದ್ದು 2161 ರೂಪಾಯಿಗೆ ಏರಿಕೆಯಾಗಿದೆ. ಅಲ್ಲಿಗೆ 203 ರೂಪಾಯಿಯನ್ನು ಏಕಾಏಕಿ ಏರಿಕೆ ಮಾಡಬೇಕು. 1-2 ರೂಪಾಯಿ ಅಲ್ಲ, 203 ರೂಪಾಯಿ ಇಲ್ಲಿ ಪ್ಲಸ್ ಆಗಿದೆ. ಅಂದರೆ ಯಾವ ಸ್ವರೂಪದಲ್ಲಿ ಇಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದು ನಾವು ಗಮನಿಸ್ತೇವೆ. ವಿಶೇಷವಾಗಿ ಜನವರಿ ತಿಂಗಳಿಂದ ನೋಡ್ತಾ ಹೋದಾಗ ಜನವರಿಯಲ್ಲಿ 855.50 ಇತ್ತು. ಅದು ವಾಣಿಜ್ಯ ಬಳಕೆಗೆ ವಿಚಾರಕ್ಕೆ ಬಂದಾಗ 1765 ರೂಪಾಯಿ ಇತ್ತು. ಅಲ್ಲಿಂದ ಅದು 110 ರೂಪಾಯಿ ಏರಿಕೆ ಆಗುತ್ತೆ. ಫೆಬ್ರವರಿಗೆ ಬಂದಾಗ ಗೃಹ ಬಳಕೆಯಲ್ಲಿ 855 ರೂಪಾಯಿನೇ ಇತ್ತು. ಆದರೆ ವಾಣಿಜ್ಯ ಬಳಕೆಯದ್ದು 1814 ರೂಪಾಯಿ ಆಗೋಯಿತು. 1814 ರೂಪಾಯಿ ಆಯಿತು. ಅಲ್ಲಿಗೆ 49 ರೂಪಾಯಿಯ ಏರಿಕೆ ಆಯಿತು. ಅದಾದ ನಂತರ ಮಾರ್ಚ್ ತಿಂಗಳು ಬಂದಾಗ ಗೃಹ ಬಳಕೆಯಲ್ಲೂ ಕೂಡ ಜಾಸ್ತಿ ಆಯಿತು. 915.50 ಆಯಿತು. ಅಂದರೆ 60 ರೂಪಾಯಿ ಏರಿಕೆ ಆಯಿತು. ಅದೇ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ವಿಚಾರಕ್ಕೆ ಬಂದಾಗ ಮತ್ತೆ 144 ರೂಪಾಯಿಗಳ ಏರಿಕೆ ಆಯಿತು. 1800 ಇದ್ದಂಥದ್ದು 1900ರ ಗಡಿಯನ್ನು ದಾಟಿತು. 1958 ರೂಪಾಯಿಗೆ ತಲುಪಿತು. ಇನ್ನು ಏಪ್ರಿಲ್ಗೆ ಬಂದಾಗ ಗೃಹ ಬಳಕೆದು ಅದೇ ಸೇಮ್ ರೇಟ್ ಇದ್ದರೂ ಕೂಡ
ವಾಣಿಜ್ಯ ಬಳಕೆದ್ದು 2,000 ಗಡಿಯನ್ನು ದಾಟಿದೆ. ಈಗ 2,161 ರೂಪಾಯಿಗೆ ತಲುಪಿದೆ ಅಂತ ಹೇಳಿ. ಆದರೆ 203 ರೂಪಾಯಿ ಹೆಚ್ಚುವರಿಯಾಗಿ ಈಗ ವಾಣಿಜ್ಯ ಸಿಲಿಂಡರ್ಗಳನ್ನು ಬಳಕೆದಾರರು ಪೇ ಮಾಡಬೇಕಾದ ಪರಿಸ್ಥಿತಿ. ಹಾಗಾದರೆ ಈ ಹೊರೆ ಕೊನೆಗೆ ಯಾರ ಮೇಲೆ ಬೀಳುತ್ತೆ? ಈ ಪ್ರಶ್ನೆ ಸಹಜವಾಗಿರುತ್ತದೆ, ಯಾವುದೇ ಅನುಮಾನ ಬೇಕಾಗಿಲ್ಲ. ಇದು ನಿಮ್ಮ ಮೇಲೆ ಬೀಳುವಂತಹ ಹೊರೆ. ಇದನ್ನು ಹೋಟೆಲ್ ಮಾಲೀಕರು ಈಗಾಗಲೇ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಹೋಟೆಲ್ ಮಾಲೀಕರ ಮಾತುಗಳನ್ನು ಕೇಳಿದಾಗ ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ, ನಾವೇನೇ ಇದ್ರೂ ಕೂಡ ಈಗ 5ರಿಂದ 10%, ಅಂದರೆ 100 ರೂಪಾಯಿ ಇದ್ದಂಥದ್ದು ಈಗ 105ರಿಂದ 110 ರೂಪಾಯಿ ಆಗೋದು ಫಿಕ್ಸ್ ಅನ್ನುವ ರೀತಿಯಲ್ಲಿ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ತಿಂಗಳಿಗೆ ಒಂದ್ಸಲ 100-105 ಈ ತರ ರೇಟ್ ಜಾಸ್ತಿ ಆಗ್ತಾ ಇತ್ತು. ಈಗ ಹಾಗಲ್ಲ, ತಿಂಗಳಿಗೆ 3 ಸಲ ಈ ಸಲ ರೇಟ್ ಜಾಸ್ತಿ ಆಗಿದೆ. ಮಾರ್ಚ್ 1ನೇ ತಾರೀಕು 1,844 ರೂಪಾಯಿ ನಮಗೆ ಕಮರ್ಷಿಯಲ್ ಸಿಲಿಂಡರ್ ಬರ್ತಾ ಇತ್ತು. ಮತ್ತೆ ಹೋಗ್ತಾ ದಿನ ನಮಗೆ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ. ಹಲವಾರು ಈಗ ನಮ್ಗೆ 2,000 ರೂಪಾಯಿಗೆ ನಾರ್ಮಲ್ ಆಗಿ ನಮ್ಮ ಸಿಲಿಂಡರ್ ಏನ್ ಸಿಗ್ತಾ ಇತ್ತು, ಈಗ ನಾವು ಅದನ್ನ ನನಗೆ ಒಂದೇ ಬರ್ತಾ ಇರೋ ದಿನಕ್ಕೆ. ಮಾರ್ಚ್ ತಿಂಗಳಲ್ಲಿ 145 ರೂಪಾಯಿ ಹೆಚ್ಚಿಗೆ ಮಾಡುವುದರ ಜೊತೆಗೆ ಇಂದು ಏಪ್ರಿಲ್ 1ರಂದೇ 202 ರೂಪಾಯಿ ಕಮರ್ಷಿಯಲ್ ಗ್ಯಾಸ್ ಹೆಚ್ಚಿಗೆ ಮಾಡಿರುತ್ತಾರೆ. ಹೀಗಿದ್ದರೂ ನಮ್ಮ ಹೋಟೆಲ್ ತಿಂಡಿ ತಿನಿಸುಗಳ ಬೆಲೆಯನ್ನು ಹೆಚ್ಚುವರಿ ಮಾಡುವಂತ ನಿರ್ಧಾರ ಆ ಹೋಟೆಲ್ ಮಾಲೀಕರಿಗೆ ಬಿಟ್ಟಿರುತ್ತೇವೆ. ಹೋಟೆಲ್ ಉದ್ಯಮಗಳು ಲಾಸ್ ಮಾಡಿಕೊಂಡು ನಡೆಸಲಿಕ್ಕಾಗಲ್ಲ. 5% 10% ಜಾಸ್ತಿ ಮಾಡಬೇಕಾದ ಅನಿವಾರ್ಯತೆ ಉಂಟಾಗುತ್ತೆ. ಇದು ಗ್ರಾಹಕರ ಮೇಲೆ ಹೊಡೆತ ಬೀಳುತ್ತೆ. ಇದೆಲ್ಲ ಒಂದು ಕಡೆ ಆಯಿತು. ಏನು, ಒಂದು ಕಡೆಯಲ್ಲಿ ಆಟೋ ಗ್ಯಾಸ್ದಾಯಿತು, ಮತ್ತೊಂದು ಕಡೆಯಲ್ಲಿ ಕಮರ್ಷಿಯಲ್ ಗ್ಯಾಸ್ದಾಯಿತು. ಇದಾದ ನಂತರ ಖಾಸಗಿ ಪೆಟ್ರೋಲ್ ಬಂಕ್ಗಳ ವಿಚಾರಕ್ಕೆ ಬಂದರೆ, ಶೆಲ್ ಪೆಟ್ರೋಲ್ ಬಂಕ್ ಅವರು ಏಕಾಏಕಿ ಜನರ ಜೇಬಿಗೆ ಕತ್ತರಿ ಎಲ್ಲ ಬಹಳ ದೊಡ್ಡದಾದಂಥ ಕತ್ತರಿನೇ ಹಾಕಿದ್ದಾರೆ. ಸಣ್ಣ ಕತ್ತರಿ ಅಲ್ಲ, ಇದು ಬಹಳ ದೊಡ್ಡ ಕತ್ತರಿನೇ ಹಾಕಿದ್ದಾರೆ. ಯಾಕಂದರೆ ಮೈಲೇಜ್ ಜಾಸ್ತಿ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಜನ ಸಾಮಾನ್ಯವಾಗಿ ಶೆಲ್ ಬಂಕ್ಗಳಿಗೆ ಹೋಗ್ತಾರೆ. ಆದರೆ ಅಲ್ಲಿ ರೇಟ್ ಕೇಳಿ ಇವತ್ತು ಯೂಟರ್ನ್ ಹುಡ್ಕೊಂಡು ಬಂದಂಥವರ ಸಂಖ್ಯೆ ಜಾಸ್ತಿ ಇದೆ. ಯಾಕಂದರೆ ಪೆಟ್ರೋಲ್ ದರ ನಿನ್ನೆ ಮತ್ತು ಇವತ್ತಿಗೆ ನೋಡಿದಾಗ ಈಗಿನ ದರ ಹೇಗಿದೆ ಅನ್ನೋಂಥ ನೋಡಿದಾಗ ಯಾವ ಸ್ವರೂಪದಲ್ಲಿ ಏರಿಕೆ ಆಗಿದೆ ಅನ್ನೋಂಥ ನಾವಿಲ್ಲಿ ಗಮನಿಸ್ಬೋದು. ವಿಶೇಷವಾಗಿ 112 ರೂಪಾಯಿ ಇತ್ತು ಪೆಟ್ರೋಲ್ ನಾರ್ಮಲ್ ಪೆಟ್ರೋಲ್ ದರ ನಿನ್ನೆಗೆ 112 ರೂಪಾಯಿ ಇತ್ತು. ಅದು ಇವತ್ತು 120 ರೂಪಾಯಿ ಆಗಿದೆ. ಅಂದರೆ 8 ರೂಪಾಯಿಯಷ್ಟು ಏರಿಕೆ ಆಗಿದೆ. ಇನ್ನು ವಿ ಪವರ್ನ ದರ 119 ರೂಪಾಯಿ ಇದ್ದಂಥದ್ದು 130 ರೂಪಾಯಿಗೆ ಏರಿಕೆಯಾಗಿದೆ. ಪರ್ ಲೀಟರ್ ದರ ಇದು 130 ರೂಪಾಯಿಗೆ ಏರಿಕೆಯಾಗಿದೆ ಅಂತ ಹೇಳಿದರೆ ಪೆಟ್ರೋಲ್ ದರ ಎಲ್ಲಿಂದ ಎಲ್ಲಿಗೆ ಚಿಮ್ತಾ ಇದೆ ಅನ್ನೋದು ಗೋಚರಿಸ್ತಾ ಇದೆ. ಇನ್ನು ಡೀಸೆಲ್ ದರ ಇದಕ್ಕಿಂತಲೂ ಕೂಡ ಶಾಕ್ ಕೊಡ್ತಾ ಇರುವಂಥದ್ದು ಡೀಸೆಲ್ನ ದರ. ಯಾಕಂದರೆ ಡೀಸೆಲ್ ದರ, ನಾರ್ಮಲ್ ಡೀಸೆಲ್ ದರ ನಿನ್ನೆ 98 ರೂಪಾಯಿ ಇದ್ದಂಥದ್ದು ಇವತ್ತು 123.51 ರೂಪಾಯಿ, ಅಂದರೆ 123 ರೂಪಾಯಿ 51 ಪೈಸೆಗೆ ಬಂದು ತಲುಪಿದೆ. ಡೀಸೆಲ್ದು ಪೆಟ್ರೋಲ್ಗಿಂತ ಜಾಸ್ತಿ, ನಾರ್ಮಲ್ ಪೆಟ್ರೋಲ್ಗಿಂತ ಜಾಸ್ತಿ ನಾರ್ಮಲ್ ಡೀಸೆಲ್ ದರ ಆಗಿದೆ. ಇನ್ನು ವಿ ಪವರ್ ದರ 105 ರೂಪಾಯಿ ಇದ್ದದ್ದು 133.51, ಅಂದರೆ ಎರಡರಲ್ಲೂ ಕೂಡ ಆಲ್ಮೋಸ್ಟ್ 25 ರೂಪಾಯಿಗಿಂತ ಹೆಚ್ಚಿನ ಏರಿಕೆಯನ್ನು ಮಾಡಲಾಗಿದೆ. ಈ ಮೂಲಕ ಬಹಳ ದೊಡ್ಡ ಮಟ್ಟದ ದರ ಏರಿಕೆ ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಗೋಚರಿಸ್ತಾ ಇದೆ. ಒಟ್ಟಿನಲ್ಲಿ ಗಲ್ಫ್ನಲ್ಲಿ ಎಷ್ಟು ಬಾಂಬ್ಗಳು ಬೀಳ್ತಿವೆಯೋ ಅಷ್ಟೇ ಪ್ರಮಾಣದಲ್ಲಿ ನಮ್ಮ ಜನರ ಜೇಬು ಕೂಡ ಈಗ ಸುಟ್ಟು ಭಸ್ಮವಾಗ್ತಾ ಇದೆ. ಅದು ವಾಸ್ತವದ ಪರಿಸ್ಥಿತಿ. ಯುದ್ಧ ಅಲ್ಲಿ ನಡೀತಾ ಇದ್ರೆ ಅದರ ಬಿಸಿ ಇಲ್ಲಿ ತಗ್ತಾ ಇದೆ. ಇನ್ನು ಇವತ್ತು ಇಡೀ ಜಗತ್ತಿನ ಕಣ್ಣು ಇರುವಂಥದ್ದು ಪಶ್ಚಿಮ ಏಷ್ಯಾದ ಮೇಲೆ. ಯಾಕಂದರೆ ಅಲ್ಲಿ ನಡೀತಾ ಇರುವಂಥದ್ದು ಬರೀ ಯುದ್ಧ ಅಲ್ಲ, ಅದು ಅಕ್ಷರಶಃ ಮಹಾ ವಿಪತ್ತು ಬಂದೊದಗಿರುವಂಥದ್ದು. ಅದರಲ್ಲೂ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಣರಂಗದಲ್ಲಿ ರಂಪಾಟವನ್ನು ಶುರು ಮಾಡಿದ್ದಾರೆ. ಭಾರತದಲ್ಲಿ ಗ್ಯಾಸ್ ಬೆಲೆ ಏರಿಕೆ ಬಿಸಿ ತಡ್ತಾ ಇದ್ದರೆ ಆತ ಯುರೋಪ್ ಮತ್ತು ಆಸ್ಟ್ರೇಲಿಯಾಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಹಾಹಾಕಾರ ಶುರುವಾಗಿದೆ. 33 ದಿನಗಳ ಈ ಭೀಕರ ಯುದ್ಧ ಇಡೀ ಜಗತ್ತನ್ನೇ ನಡುಗಿಸ್ತಾ ಇದೆ. ಆದರೆ ವೈಟ್ ಹೌಸ್ನಿಂದ ಬರ್ತಾ ಇರುವಂತಹ ಹೇಳಿಕೆಗಳು ಬೇರೆಯೇ ಸ್ವರೂಪದಲ್ಲಿದ್ದಾವೆ. ರಣರಂಗದ ವಾಸ್ತವವೇ ಬೇರೆಯ ಸ್ವರೂಪದಲ್ಲಿ ಗೋಚರಿಸ್ತಾ ಇದೆ. ಯುದ್ಧ ಶುರುವಾಗಿ 33 ದಿನ ಆಯಿತು. ಟ್ರಂಪ್ ಮಾತ್ರ ಗಂಟೆಗೊಂದು ರಾಗ ಹಾಡ್ತಾ ಇದ್ದಾರೆ. ಇವತ್ತು ಟ್ರಂಪ್ ಹೇಳ್ತಾರೆ ಇನ್ನು 2 ವಾರ ಯುದ್ಧ ನಿಲ್ಲಿಸ್ತೀವಿ ಅಂತ. ಆದರೆ ಅವರ ಕೆಳಗಿರುವ ಅಧಿಕಾರಿಗಳು ಮಾತ್ರ ಇರಾನ್ ನಮ್ಮ ಷರತ್ತು ಒಪ್ಪಿದ್ರೆ ಮಾತ್ರ ವಾಪಸ್ ಬರ್ತೀವಿ ಅಂತ ಗತ್ತು ತೋರಿಸ್ತಾ ಇದ್ದಾರೆ. 2 weeks, maybe 3. We're hitting them very hard. Last night we knocked out tremendous amounts of missile-making facilities. As you probably read or wrote, we knocked out, I think we're 2 or 3 weeks. 3 weeks.
we'll leave. Because there's no reason for us to do this. 1 month in, only 1 month, we set the terms. The upcoming days will be decisive. Iran knows that, and there's almost nothing they can militarily do about it. Yes, they will still shoot some missiles, but we will shoot them down. They will go underground, but we will find them. We recently destroyed another one of their command bunkers. Leaders forced to flee, no water, no power, no oxygen, no command and control. Their faith in their caves diminishing. ಹೀಗೆ ಇರಾನಲ್ಲಿ ಏನೂ ಇಲ್ಲ, ಎಲ್ಲಾನು ಕೂಡ ನಾಶ ಮಾಡ್ತೀವಿ, ಉಸಿರಾಡೋದಕ್ಕೆ ಆಕ್ಸಿಜನ್ ಕೂಡ ಇಲ್ಲ, ಆಮ್ಲಜನಕ ಕೂಡ ಇಲ್ಲ ಅಂತೇಳಿ ಅಮೆರಿಕ ಹೇಳ್ತಾ ಇದೆ. ಆದರೆ ಧೈರ್ಯ ಇದ್ದರೆ ಇರಾನ್ ನೆಲಕ್ಕೆ ಅಮೆರಿಕ ಸೇನೆ ಕಾಲಿಡಲಿ. ಇದು ಇರಾನ್ನ ವಿದೇಶಾಂಗ ಸಚಿವ ನೇರವಾಗಿ ಟ್ರಂಪ್ ಆಡಳಿತಕ್ಕೆ ಹಾಕಿರುವಂತಹ ಸವಾಲು. ಇಲ್ಲಿ ಅಮೆರಿಕ ಅಥವಾ ಕೊಲ್ಲಿ ರಾಷ್ಟ್ರಗಳಿಗೆ ಇರಾನ್ ಪರಮಾಣು ದಾಳಿ ನಡೆಸುತ್ತಾ ಅನ್ನುವಂತಹ ಅನುಮಾನವೂ ಕೂಡ ಇದ್ದೇ ಇರುವಂಥದ್ದು. ಇದರ ನಡುವೆನೇ ಇರಾನ್ನ ವಿದೇಶಾಂಗ ಸಚಿವ ಆಡಿರುವಂತಹ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ನಾವು ಅವರಿಗಾಗಿ ಕಾಯುತ್ತಿದ್ದೇವೆ, ಆದರೆ ದಾಳಿ ಮಾಡಲು ಅವರ ಕೈಯಲ್ಲಿ ಆಗಲ್ಲ. ನಮ್ಮ ನೆಲಕ್ಕೆ ಕಾಲಿಡುವಷ್ಟು ಧೈರ್ಯವಿದೆ ಅಂತ ನಾನು ಭಾವಿಸುವುದಿಲ್ಲ. ಅಮೆರಿಕಾದವರಿಗೆ ನಮ್ಮ ರಕ್ಷಣಾ ಪಡೆಗಳ ಬಗ್ಗೆ ನನಗಿಂತ ಚೆನ್ನಾಗಿ ಗೊತ್ತಿದೆ. ನಮ್ಮ ಸೈನಿಕರು ಇರಾನ್ ನೆಲದಲ್ಲಿ ಉತ್ತಮವಾಗಿ ಕೆಲಸ ಮಾಡುತ್ತಾರೆ. ಹಾಗಾಗಿ ನಮ್ಮ ರಕ್ಷಣಾ ಪಡೆಗಳು ಅವರು ಬರಲಿ ಅಂತ ಕಾತುರದಿಂದ ಕಾಯ್ತಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಬಹುಶಃ ಅಮೆರಿಕದವರು ಆ ತಪ್ಪು ಮಾಡಲ್ಲ. ಇದು ಇರಾನ್ ಹಾಕ್ತಾ ಇರುವಂತಹ ಸವಾಲು. ಅಮೆರಿಕ ಆ ತಪ್ಪು ಮಾಡುವುದಿಲ್ಲ ಅಂತ ಹೇಳ್ತಿದೆ. ಅಮೆರಿಕ ಅಥವಾ ಕೊಲ್ಲಿ ರಾಷ್ಟ್ರಗಳಿಗೆ ಇರಾನ್ ಪರಮಾಣು ದಾಳಿ ನಡೆಸುತ್ತಾ, ಇಂಥದ್ದೊಂದು ಆತಂಕ ಅಮೆರಿಕವನ್ನು ಕೂಡ ಕಾಡ್ತಾ ಇದೆ. ಅದಕ್ಕೆ ಅಮೆರಿಕದಿಂದ ಮಧ್ಯಪ್ರಾಚ್ಯಕ್ಕೆ 3ನೇ ಯುದ್ಧ ನೌಕೆ ಎಂಟ್ರಿ ಕೊಟ್ಟಿದೆ. ಅಮೆರಿಕದ ಜಾರ್ಜ್ ಡಬ್ಲ್ಯೂ ಬುಷ್ ಪರಮಾಣು ವಿಧ್ವಂಸಕ ನೌಕೆ ಮಧ್ಯಪ್ರಾಚ್ಯದಲ್ಲಿ ಬೀಡು ಬಿಟ್ಟಿದೆ. ಇದು ಆ ನೌಕೆ, ಅದು ಮಧ್ಯಪ್ರಾಚ್ಯದಲ್ಲಿ ಬೀಡು ಬಿಟ್ಟಿರ್ತಕ್ಕಂತಹ ನೌಕೆ. ಇದೆಲ್ಲ ಒಂದು ಕಡೆಯಲ್ಲಿ ಯುದ್ಧ ಹೇಗೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಅನ್ನೋಂಥದ್ದಕ್ಕೆ ಉದಾಹರಣೆಯಾಗಿ ನಮ್ಮ ಮುಂದಿರುವಂಥದ್ದು. ಒಂದು ಕಡೆ ಮಾತುಕತೆ, ಇನ್ನೊಂದು ಕಡೆ ರಣರಂಗದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಬಾಂಬ್ ಮತ್ತು ಮಿಸೈಲ್ಗಳ ಸುರಿಮಳೆ ಕೂಡ ಆಗ್ತಾ ಇರುವಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಉತ್ತರ ಇರಾಕ್ನ ಕುರ್ದಿಸ್ತಾನ್ ಬ್ರಿಟಿಷ್ ತೈಲ ಕಂಪನಿ ಕ್ಯಾಸ್ಟ್ರೋಲನ್ನು ಗುರಿ ಮಾಡಿ ದಾಳಿಯನ್ನು ನಡೆಸಿರ್ತಕ್ಕಂತಹದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಉತ್ತರ ಇರಾಕ್ನಲ್ಲಿರುವಂಥದ್ದು ಬ್ರಿಟಿಷ್ನ ತೈಲ ಕಂಪನಿ. ಇದನ್ನು ಕ್ಯಾಸ್ಟ್ರೋಲನ್ನು ಗುರಿ ಮಾಡಿ ಇರಾನ್ ನಡೆಸಿರ್ತಕ್ಕಂತಹ ದಾಳಿಯ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಇದಾದ ಮೇಲೆ ಇನ್ನಷ್ಟು ಭೀಕರವಾದಂತಹ ದಾಳಿಗಳು ನಡೀತಿವೆ. ಇಲ್ಲಿ ನೋಡ್ತಾ ಇರುವಂತಹ ಈ ಒಂದು ದೃಶ್ಯ ಇಸ್ರೇಲ್ನ ಬೈರುತ್ನ ದಖೀಹ್ನಲ್ಲಿ ಕಟ್ಟಡದ ಮೇಲೆ IDF ದಾಳಿ ನಡೆಸಿದಾಗ ಭಾರೀ ಸ್ಫೋಟ ಸಂಭವಿಸಿದೆ. ಅದರ ತೀವ್ರತೆ ಹೇಗಿತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು, ಯಾವ ಸ್ವರೂಪದಲ್ಲಿ ಸ್ಫೋಟ ಸಂಭವಿಸಿದೆ. ಇನ್ನು ಇರಾಕ್ ಮೇಲೆ ಇರಾನ್ ಡ್ರೋನನ್ನು, ಇಂಟರ್ಸೆಪ್ಟರ್ ಡ್ರೋನ್ ಹೊಡೆದುರುಳಿಸಿರುವಂಥದ್ದು, ಆ ಚಿತ್ರಗಳು ಕೂಡ ಇಲ್ಲಿ ಗೋಚರಿಸುತ್ತೆ. ನೋಡಿ, ಅವರ ಡ್ರೋನ್ ಬರ್ತಾ ಇದ್ದಂತೆಯೇ ಅದನ್ನು ಇಂಟರ್ಸೆಪ್ಟ್ ಮಾಡಿರುವಂಥದ್ದು, ಆಕಾಶದಲ್ಲಿ ಅದನ್ನು ಹೊಡೆದುರುಳಿಸುವಂತಹ ಕೆಲಸವನ್ನು ಮಾಡಲಾಯಿತು. ಇರಾನ್ನ ಡ್ರೋನನ್ನು ಇರಾಕ್ನ ಆಕಾಶದಲ್ಲಿ ಈ ರೀತಿಯಾಗಿ ಹೊಡೆದುರುಳಿಸಲಾಯಿತು. ಇನ್ನು ಟೆಲ್ ಅವೀವ್ನಲ್ಲಿ 6 ಅಂತಸ್ತಿನ ಕಟ್ಟಡ ಕುಸಿದು ಒಬ್ಬ ವ್ಯಕ್ತಿಗೆ ಗಾಯ ಆಗಿದೆ. ಇತರರು ಇನ್ನೂ ಕೂಡ ಸಿಕ್ಕಿಬಿದ್ದಿರುವಂತಹ ಸಾಧ್ಯತೆ ಇದೆ. ಇದು ಕೂಡ ದಾಳಿಯ ಪರಿಣಾಮಗಳಾಗಿ ಆಗ್ತಾ ಇರುವಂತಹ ದೃಶ್ಯಗಳು. ಯಾವ್ಯಾವ ಸ್ವರೂಪದಲ್ಲಿ ಇರಾನ್ ನಡೆಸ್ತಾ ಇರುವಂತಹ ದಾಳಿ ಯಾವ ಸ್ವರೂಪದಲ್ಲಿ ಇಸ್ರೇಲನ್ನು ಕೂಡ ಆಘಾತಕ್ಕೆ ಒಳಮಾಡಿದೆ ಅನ್ನೋದಕ್ಕೆ ಇದು ಉದಾಹರಣೆಯ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಒಟ್ಟಿನಲ್ಲಿ ಅಮೆರಿಕ ಯುದ್ಧ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದೆ, ಇರಾನ್ ಸವಾಲು ಹಾಕ್ತಾ ಇದೆ. ಆದರೆ ಇದರಲ್ಲಿ ಬಲಿಯಾಗ್ತಾ ಇರುವಂಥದ್ದು ಮಾತ್ರ ಸಾಮಾನ್ಯ ಜನ ಮತ್ತು ಜಾಗತಿಕ ಆರ್ಥಿಕತೆ. ಇದು ಬಹಳ ಮುಖ್ಯವಾಗಿರುವಂತಹ ವಿಚಾರಗಳು. ಇವೆಲ್ಲವೂ ಕೂಡ ಸಮರ ನಡೀತಾ ಇರುವಂತಹ ಯುದ್ಧ ಭೂಮಿಯ ರಿಪೋರ್ಟ್. ಆದರೆ ನಮ್ಮಲ್ಲಿ ಒಂದು ಮಿನಿ ಸಮರ ನಡೀತಾ ಇದೆ. ಆ ಮಿನಿ ಸಮರದ ವಿಚಾರಗಳನ್ನು ಕೂಡ ನಿಮಗೆ ಹೇಳ್ತಾ ಹೋಗಬೇಕು. ಮಿನಿ ಸಮರದ ರಣಕಣ ದಿನೇ ದಿನೇ ರೋಚಕತೆಯನ್ನು ಪಡಿತಾ ಇದೆ. ಅದರಲ್ಲೂ ಅತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಇತ್ತ ಮಾಜಿ ಮುಖ್ಯಮಂತ್ರಿಗಳು ಕೂಡ ಅಖಾಡಕ್ಕಿಳಿದಿದ್ದಾರೆ. ಪ್ರಚಾರದ ಭರಾಟೆಯೂ ಕೂಡ ಬಹಳ ಜೋರಾಗಿಯೇ ಸಾಗಿತ್ತು ಮತ್ತು ಭೇಟಿಗೆ ಇದು ಸೀಮಿತ ಆಗಿರದೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಒಂದು ಕಡೆ ಸಿದ್ದರಾಮಯ್ಯನವರು, ಮತ್ತೊಂದು ಕಡೆಯಲ್ಲಿ ಯಡಿಯೂರಪ್ಪನವರು ಇಬ್ಬರೂ ಕೂಡ ಇವತ್ತು ಈ ಒಂದು ಪ್ರಚಾರದಲ್ಲಿ ಭಾಗಿಯಾಗಿದ್ದರು. ವಿಶೇಷವಾಗಿ
ಅಹಿಂದ ಮತಗಳ ಕ್ರೋಢೀಕರಣದ ಲೆಕ್ಕಾಚಾರವನ್ನು ಹಾಕಿ ಉಪಸಮರದ ಅಖಾಡಕ್ಕಿಳಿದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇಂದು ಬಿರುಗಾಳಿ ಪ್ರವಾಸವನ್ನು ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ನಾಗನೂರು, ಹಳೆ ಬೆಳವನೂರು, ತುರ್ಚಿಘಟ್ಟ, ಹದಡಿ ಈ ಗ್ರಾಮಗಳಲ್ಲಿ ಸಂಚರಿಸಿರುವಂತಹ ಮುಖ್ಯಮಂತ್ರಿಯವರಿಗೆ ಅಭಿಮಾನಿಗಳು ಕುರಿಯನ್ನು ಕೂಡ ಕಾಣಿಕೆಯಾಗಿ ನೀಡಿದ್ದು ವಿಶೇಷವಾಗಿತ್ತು. ದಾವಣಗೆರೆ ಇಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗೋದಕ್ಕೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬವೇ ಕಾರಣ. ಈ ಅಭಿವೃದ್ಧಿ ಮುಂದುವರಿಯೋದಕ್ಕೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೇ ಮತ್ತೆ ಮತ್ತೆ ಹಾಕಬೇಕು, ಅಂದರೆ ಸಮರ್ಥ ಶಾಮನೂರು ಅವರನ್ನೇ ಗೆಲ್ಲಿಸಿ ಅಂತ ಮುಖ್ಯಮಂತ್ರಿಯವರು ಕರೆ ನೀಡಿದರು. ಇದರ ಜೊತೆಗೆ ಗ್ಯಾರಂಟಿಗಳು ಜನರ ಹೊಟ್ಟೆ ತುಂಬಿಸ್ತಾ ಇದ್ದಾವೆ, ಆದರೆ ಬಿಜೆಪಿಗರು ಬಡವರ ವಿರೋಧಿಗಳು ಅಂತ ಗುಡುಗಿದ್ದಾರೆ. ಕೇಂದ್ರದ ಅನುದಾನ ಕಡಿತದ ಬಗ್ಗೆಯೂ ಕೂಡ ಅಂಕಿಅಂಶಗಳ ಸಮೇತ ಇವತ್ತು ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿಜೆಪಿಯವರ ವಿರುದ್ಧ. ಮತ್ತೊಂದೆಡೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೂಡ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಪರವಾಗಿ ಅಖಾಡಕ್ಕೆ ಇಳಿದಿದ್ರು. ಇಲ್ಲಿ ಸಿದ್ದರಾಮಯ್ಯನವರು ಯಾವ ಸ್ವರೂಪದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀವಿ. ಅಂತರದಿಂದ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳು, ಶಾಮನೂರು ಶಿವಶಂಕರಪ್ಪನವರು ಅವ್ರ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಕೆಲಸಗಳು ನಮಗೆ ಈಗ ಸಹಾಯಕ ಆಗ್ತಾ ಇದ್ದಾವೆ. ಆಮೇಲೆ ನಮ್ಮ ಗ್ಯಾರಂಟಿ ಯೋಜನೆಗಳು ಇವತ್ತು ನಮ್ಮ ಸಹಾಯಕ್ಕೆ ಬರ್ತಾ ಇದ್ದಾವೆ. ಹೀಗೆ ಸಿದ್ದರಾಮಯ್ಯನವರು ತಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಬಗ್ಗೆ ಮಾತನಾಡ್ತಾ ಹೋದರೆ, ಮತ್ತೊಂದೆಡೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರ ಪರವಾಗಿ ಅಖಾಡಕ್ಕಿಳಿದಿದ್ದು, ಇಲ್ಲಿ ಬಹಳ ಮುಖ್ಯವಾಗಿ ಬಸವರಾಜಪೇಟೆಯಿಂದ ಆರಂಭವಾದಂತಹ ರೋಡ್ ಶೋನಲ್ಲಿ ಹುಬ್ಬಳ್ಳಿ ಚೌಡಪ್ಪಗಲ್ಲಿ ಹಾಗೆಯೇ ಮಹಾರಾಜಪೇಟೆ ಮಾರ್ಗವಾಗಿ ಸಾಗುವಾಗ BSY ಮೇಲೆ ಹೂವಿನ ಮಳೆಯನ್ನು ಸುರಿಸಲಾಯಿತು. ತೆರೆದ ವಾಹನದಲ್ಲಿ ಮತಯಾಚಿಸಿರುವಂತಹ ಯಡಿಯೂರಪ್ಪನವರು ಕಾಂಗ್ರೆಸ್ ಆಡಳಿತದ ವೈಫಲ್ಯಗಳನ್ನು ಮತ್ತು ಮೋದಿ ಸರ್ಕಾರದ ಸಾಧನೆಗಳನ್ನು ಜನರ ಮುಂದಿಟ್ಟಿದ್ದಾರೆ. ಆ ಮೂಲಕವಾಗಿ ಅವರು ಮತವನ್ನು ಕೇಳಿದ್ದಾರೆ. ಯಡಿಯೂರಪ್ಪ ಅವರ ಮಾತುಗಳನ್ನು ಕೂಡ ತೋರಿಸ್ತಾರೆ. ತಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿತ್ತು. ಇವತ್ತು ಇಲ್ಲಿದ್ದು ನಾಡಿದ್ದು ಬಾಗಲಕೋಟೆ ಕಡೆ ಹೋಗ್ತಾ ಇದ್ದೇನೆ. ಎರಡೂ ಕ್ಷೇತ್ರ ಗೆಲ್ಲುವಂಥ ವಿಶ್ವಾಸ ಇದೆ. ಜನ ಈ ಭ್ರಷ್ಟಾಚಾರ ಸರ್ಕಾರದ ಬೇಸತ್ತಿದ್ದಾರೆ, ಬದಲಾವಣೆಗೆ ಹಾತೊರಿತಾ ಇದ್ದಾರೆ. ಜನ ಹಿತವರ ಸಂಪೂರ್ಣ ಮರೆತು ಸರ್ಕಾರದ ಖಜಾನೆ ಲೂಟಿ ಮಾಡುವಂಥ ಹಗಲು ದರೋಡೆಯಲ್ಲಿ ಸಿದ್ದರಾಮಯ್ಯ ನಿರತರಾಗಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಇಂಥ ಒಂದು ಸಂದರ್ಭದಲ್ಲಿ ಈ ಎರಡೂ ಕ್ಷೇತ್ರದ ಮತದಾರರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಕಮಲದ ಹೂವಿನ ಕುರಿತು ಓಟ್ ಕೊಟ್ಟು ಅವನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತೇನೆ. ಇನ್ನು ದಾವಣಗೆರೆಯ ಚುನಾವಣಾ ಕಣದಲ್ಲಿ ಪ್ರಚಾರದ ವೇಳೆ ಬಹಳಷ್ಟು ಸುದ್ದಿ ಆಗ್ತಾ ಇರುವಂಥದ್ದು ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಅವರದೇ ಶೈಲಿ, ಅವರದೇ ಅಬ್ಬರ, ಅದೇ ಮೂಲಕವಾಗಿ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ತುರ್ಚಿಘಟ್ಟ ಗ್ರಾಮದಲ್ಲಿ ಪ್ರಚಾರ ಮಾಡುವಾಗ ಬಿಜೆಪಿಯವರನ್ನು ಕೆಣಕದಲ್ಲಿ ಭುಜ ತಟ್ಟಿ ಸವಾಲು ಕೂಡ ಹಾಕಿದ್ದು ವಿಶೇಷವಾಗಿ ಕಂಡುಬಂತು. ಈ ಮೂಲಕ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಬಿಜೆಪಿಯವರು ಕೂಡ ಅವ್ರನ್ನ ಅಷ್ಟೇ ಕೌಂಟರ್ ಅಟ್ಯಾಕ್ ಮಾಡ್ತಾ ಇರೋದ್ರಿಂದಾಗಿ ಅದನ್ನು ಕೂಡ ಒಂದು ದೊಡ್ಡ ಪ್ರಚಾರದ ಅಸ್ತ್ರವಾಗಿ ಈಗ ಪ್ರದೀಪ್ ಈಶ್ವರ್ ಅವರು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಉಪಚುನಾವಣಾ ಕಣಕ್ಕೆ DCM DK ಶಿವಕುಮಾರ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದು ಬಹಳ ವಿಶೇಷವಾಗಿತ್ತು. ಅಲ್ಲಿ ಇವತ್ತು ರಾಜಕೀಯದ ಜೊತೆಗೆ ಕೆಲ ಮಾತುಕತೆಗಳನ್ನು ಕೂಡ ನಡೆಸಿದರು. ವಿಶೇಷವಾಗಿ ಪಕ್ಷದ ನಾಯಕರುಗಳ ಸಭೆಯನ್ನು ನಡೆಸಿದರು ಹಾಗೂ ಈ ಚುನಾವಣೆಯನ್ನು ಗೆದ್ದೇ ಗೆಲ್ತೀವಿ ಅನ್ನೋಂಥ ವಿಶ್ವಾಸವನ್ನು ಅವರು ಹೊಂದಿದ್ದಾರೆ. ಇಲ್ಲಿ DK ಶಿವಕುಮಾರ್ ಅವರ ಪ್ರಚಾರದ ವೇಳೆ ಶಾಸಕ ವಿಜಯಾನಂದ ಕಾಶ್ಯಪ್ಪನವರವರೇ DKಶಿಗೆ ಕಾರ್ ಡ್ರೈವರ್ ಹಾಕಿ ಗಮನ ಸೆಳೆದರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕಾಂಗ್ರೆಸ್ ಕಾರ್ಯದರ್ಶಿ ಸಾಧು ಕೋಕಿಲಾ ಕೂಡ ಸಾಥ್ ನೀಡಿದ್ದಾರೆ. ಈ ವೇಳೆ ಮಾತನಾಡಿದಂತಹ DCM ಬಾಗಲಕೋಟೆಯಲ್ಲಿ ಡಬಲ್ ವೋಟರ್ ಲಿಸ್ಟ್ ಇದೆ, ಬಿಜೆಪಿಯವರು ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ, ವೋಟ್ ಹಾಕದಿದ್ದರೆ ಫೇಲ್ ಮಾಡಿಸ್ತೀವಿ ಅಂತ ಹೆದರಿಸ್ತಾ ಇದ್ದಾರೆ, ಇದಕ್ಕೆಲ್ಲ ನಾವು ಹೆದರೋದಿಲ್ಲ, ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತೆಲ್ಲ ಗುಡುಗಿದ್ದಾರೆ. ಪ್ರಚಾರ ಕಣದಲ್ಲಿ ಮಾತನಾಡಿರುವಂತಹ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೋದಿ ಸರ್ಕಾರದಿಂದ ಬೆಲೆ ಏರಿಕೆಯ ಶಿಕ್ಷೆ ಅಂತ ಲಿಸ್ಟ್ ಬೇರೆ ಜನರಿಗೆ ಕೊಟ್ಟಿದ್ದಾರೆ. ಮೋದಿ ಸರ್ಕಾರದಲ್ಲಿ ವಿಮಾನ ದರ 10ರಿಂದ 15% ಏರಿಕೆಯಾಗಿದೆ, ಹವಾಯಿ ಚಪ್ಪಲಿ ಹಾಕೋರು ಏನು ವಿಮಾನದಲ್ಲಿ ಹಾರ್ತಾರೆ ಅಂತ ಹೇಳಿದಂಥವ್ರು ಈಗ ಸಾಮಾನ್ಯರಿಗೆ ಎಟುಕದಂತೆ ಮಾಡ್ತಾ ಇದ್ದಾರೆ. ವಿಮಾನ ದರವನ್ನು 900ಕ್ಕೂ ಹೆಚ್ಚು ಔಷಧಿಗಳ ಬೆಲೆಯನ್ನು ಏರಿಕೆ ಮಾಡಲಾಗಿದೆ. ಅಪಘಾತವಾದಾಗ ಬೇಕಾದ ಇಂಜೆಕ್ಷನ್, ಡಯಾಬಿಟಿಸ್ ಹಾಗೂ ಹೃದಯಾಘಾತದ ಔಷಧಿಗಳ ಬೆಲೆ ಹೆಚ್ಚಿಸಿ ಬಡವರ ಹೊಟ್ಟೆಗೆ ಹೊಡಿತಾ ಇದ್ದಾರೆ ಅಂತೆಲ್ಲ ಟೀಕೆ ಮಾಡಿದ್ದಾರೆ.
ಕಾಂಗ್ರೆಸ್ ಅಭಿವೃದ್ಧಿಯ ಬಗ್ಗೆ ಮಾತನಾಡಿದರೆ ಬಾಗಲಕೋಟೆಯಲ್ಲಿ ಚರಂತಿಪಟ ಪರವಾಗಿ ಅಖಾಡಕ್ಕಿಳಿದಿದ್ದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಸರ್ಕಾರದಿಂದ ಶ್ವೇತಪತ್ರವನ್ನು ಹೊರಡಿಸಿ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ. ವಾರ್ಡ್ನಲ್ಲಿ ಹೊರಗಡೆಯಿಂದ ವಿದ್ಯಾರ್ಥಿಗಳಿದ್ದಾರೆ, ಬಂದು ಇಲ್ಲಿ ಅವ್ರನ್ನ ವೋಟರ್ ಲಿಸ್ಟ್ ಅಲ್ಲಿ ಸೇರಿಸಿದ್ದಾರೆ. ಅವರ ಊರುಗಳಲ್ಲೂ ವೋಟ್ ಇದೆ, ಇಲ್ಲೂ ವೋಟ್ ಇದೆ, ಡಬಲ್ ವೋಟ್ ಇದೆ. ಸೊ ಅವ್ರ ಹತ್ರ ಈಗ ಐಡೆಂಟಿ ಕಾರ್ಡ್ನ ಈಗಾಗಲೇ ನಮ್ಮ ಅಭ್ಯರ್ಥಿ ಕಿತ್ತಿಟ್ಕೊಂಡಿದ್ದಾರೆ. ಅವ್ರಿಗೆ ನೀವು ವೋಟ್ ಹಾಕ್ಬೇಕು, ನೀವು ವೋಟ್ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ನಾವು ಫೇಲ್ ಮಾಡ್ತೀವಿ, ನಾವು ನಿಮ್ಗೆ ತೊಂದರೆ ಮಾಡ್ತೀವಿ ಅಂತೇಳಿ ಅವ್ರಿಗೆಲ್ಲ ಎದುರಿಸ್ತಾ ಇದ್ದಾರೆ. ಯಾರು ಡಬಲ್ ವೋಟ್ ಇದೆ ಅಂತದೆಲ್ಲ ನಾವು ಈಗಾಗಲೇ ಅದಕ್ಕೆಲ್ಲ ನಾವು ಒಂದು ದೊಡ್ಡ ಟೀಮೇ ಇಟ್ಟಿದ್ದೀವಿ. ಅವ್ರವ್ರ ಊರಲ್ಲಿ ವೋಟ್ ಇಟ್ಕೊಂಡಿರೋದು ಇಲ್ಲೂ ವೋಟ್ ಹಾಕಿದ್ರೆ ಬಹುಶಃ ಕಂಪ್ಲೇಂಟ್ ಕೊಟ್ಟು ಕಾನೂನು ರೀತಿ ಅವ್ರನ್ನ ಬಂಧಿಸಕ್ಕಾಗ್ತದಾ ಏನು ಅನ್ನೋದು ಕೂಡ ನಾವು ಇದರ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇದ್ದೇವೆ. नफरत विनाश विघटन बंटवारा वो भाजपा का रास्ता है. बीजेपी का एजेंडा है 5 गारंटी खत्म करो ताकि उनका कमीशन चालू हो और कर्नाटक के गरीब उनको एक सुरक्षा कवच जो कांग्रेस ने दिया है उसे बरकरार रखने की है और बीजेपी उसे तोड़ना चाहती है. ನಿಮಗೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳ ಬಗ್ಗೆ ಇಷ್ಟೊಂದು ಆತ್ಮವಿಶ್ವಾಸ ಇದ್ದಿದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ, ಬಾಗಲಕೋಟೆಗೆ ಬಂದು 5 ದಿನಗಳ ಕಾಲ ಇಲ್ಲಿ ಬಿಡಾರ ಹೂಡಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಇಷ್ಟೊಂದು ಅಸಹಾಯಕರಾಗಿ ಇವತ್ತು ಬಾಗಲಕೋಟೆಗೆ ಬಂದು ಮಂತ್ರಿಮಂಡಲದ ಪಟಾಲಂನೆಲ್ಲ ಕರ್ಕೊಬಂದು ಸೂಟ್ಕೇಸ್ ಇಟ್ಕೊಂಡು ಕೂರ್ತಕ್ಕಂಥ ದಾರಿದ್ರ್ಯ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇರಲಿಲ್ಲ. ಇನ್ನು ಇದ್ದ ಬೆಂಗಳೂರಲ್ಲಿ ಬಿಜೆಪಿಯ ನಿಯೋಗ ಚುನಾವಣಾ ಆಯೋಗದ ಮೆಟ್ಟಿಲೇರಿದೆ. ಶಾಸಕ CK ರಾಮಮೂರ್ತಿ ಅವರ ನೇತೃತ್ವದ ತಂಡ 2 ಪ್ರಮುಖ ದೂರುಗಳನ್ನು ಇವತ್ತು ದಾಖಲಿಸಿದೆ. ಬಿಜೆಪಿ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆಯನ್ನು ನೀಡಿದ ಹಿನ್ನೆಲೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಕ್ರಮಕ್ಕೆ ಒತ್ತಾಯವನ್ನು ಮಾಡಲಾಗಿದೆ. ಬಾಗಲಕೋಟೆಯಲ್ಲಿ ಸರ್ಕಾರಿ ನೌಕರರಾಗಿದ್ದರೂ ಕೂಡ ಕಾಂಗ್ರೆಸ್ ಪರವಾಗಿ ಪ್ರಚಾರ ನಡೆಸಿರತಕ್ಕಂತಹ ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ನುಕ್ಲಿ ಹಾಗೂ ಇತರ ವಿರುದ್ಧ ಕ್ರಮಕ್ಕೆ ಬಿಜೆಪಿಯ ನಿಯೋಗ ಇವತ್ತು ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿ ಕ್ರಮಕ್ಕೆ ಆಗ್ರಹಿಸಿದೆ. ಈಗ ಸೂಪರ್ ಪ್ರೈಮೇಟ್ 9ನಲ್ಲಿ ರಾಜ್ಯ, ದೇಶ ಹಾಗೂ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಭಾರತದಲ್ಲಿ ಇಂದಿನಿಂದ ಮೊದಲ ಡಿಜಿಟಲ್ ಜನಗಣತಿ ಪ್ರಕ್ರಿಯೆ ಶುರುವಾಗಿದೆ. ಸಾರ್ವಜನಿಕರಿಗೆ ಸ್ವಯಂ ಗಣತಿ ಮಾಡಿಕೊಳ್ಳುವ ವಿಶೇಷ ಅವಕಾಶವನ್ನು ಕಲ್ಪಿಸಲಾಗಿದೆ. ನಾಗರಿಕರು ತಾವೇ ನೇರವಾಗಿ ಆನ್ಲೈನ್ ಮೂಲಕ ತಮ್ಮ ಕುಟುಂಬದ ವಿವರಗಳನ್ನು ದಾಖಲಿಸಬಹುದಾಗಿದೆ. ಡಿಜಿಟಲ್ ಜನಗಣತಿಗೆ ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದ್ದು 12,000ಕ್ಕೂ ಹೆಚ್ಚು ಮಂದಿ ಜನಗಣತಿಯಲ್ಲಿ ಭಾಗಿಯಾಗಿದ್ದಾರೆ. SSLC ಪರೀಕ್ಷೆಯಲ್ಲಿ ಹಿಂದಿ ಭಾಷೆಗೆ ಅಂಕಗಳ ಬದಲಿಗೆ ಗ್ರೇಡ್ ನೀಡುವ ಸರ್ಕಾರದ ನಿರ್ಧಾರ ಪ್ರಶ್ನಿಸಿ ಹೈಕೋರ್ಟ್ಗೆ PIL ಸಲ್ಲಿಕೆಯಾಗಿದೆ. ಬೆಂಗಳೂರಿನ HN ಚಂದನ ಮತ್ತು S ವೆಂಕಟೇಶ್ ಎಂಬುವರಿಂದ PIL ಸಲ್ಲಿಕೆ ಮಾಡಲಾಗಿದೆ. ಅರ್ಜಿಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ, ಆಯುಕ್ತರು, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನು ಪ್ರತಿವಾದಗಳಾಗಿ PIL ಅನ್ನು ಸಲ್ಲಿಕೆ ಮಾಡಲಾಗಿದೆ. ಶಿವಮೊಗ್ಗ ಲಯನ್ ಸಫಾರಿಯಲ್ಲಿ ನೀರಾನೆ ದಾಳಿಗೆ ಬಲಿಯಾದ ಪಶುವೈದ್ಯೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಸಾವಿನ ಬಗ್ಗೆ ತುಂಗಾನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತ ಸಮೀಕ್ಷಾ ರೆಡ್ಡಿ ಸೋದರ ಮಾವ ಧ್ರುವ್ ಕುಮಾರ್ ದೂರು ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಧ್ರುವ್ ಕುಮಾರ್, ಅಂದಿನ ಘಟನೆಯನ್ನು ಪೊಲೀಸರು UDR ಆಗಿ ದಾಖಲಿಸಿಕೊಂಡಿದ್ದರು. ಘಟನೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳ ಲೋಪ ಎದ್ದು ಕಾಣ್ತಾ ಇದೆ ಅಂತ ದೂರಿದ್ದಾರೆ. ಧರ್ಮಸ್ಥಳದ ಅಸಹಜ ಸಾವುಗಳ ಕುರಿತಾಗಿ AI ವಿಡಿಯೋ ಮಾಡಿದ್ದ ಯೂಟ್ಯೂಬರ್ MD ಸಮೀರ್ಗೆ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ. ಸಮೀರ್ ವಿರುದ್ಧ ದಾಖಲಾಗಿರುವ ಪ್ರಕರಣಗಳ ತನಿಖೆಗೆ ನ್ಯಾಯಾಲಯ ತಡೆ ನೀಡಿದೆ. ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾದ FIR ರದ್ದುಪಡಿಸುವಂತೆ ಕೋರಿ MD ಸಮೀರ್ ಅರ್ಜಿಯನ್ನು ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿರುವ ಹೈಕೋರ್ಟ್ ತನಿಖೆಗೆ ತಡೆ ನೀಡಿ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿಗೊಳಿಸಿದೆ. ವಿಶ್ವವಿಖ್ಯಾತ ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ರಾತ್ರಿ 12:30ಕ್ಕೆ ದ್ರೌಪದಿ ಕರಗ ರಥೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆಯಲಿದೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಈ ಬಾರಿಯ ಕರಗ ಅದ್ದೂರಿಯಾಗಿ ನಡೆಯಲಿದ್ದು ಧರ್ಮರಾಯ ಸ್ವಾಮಿ ದೇವಾಲಯ ನವವಧುವಿನಂತೆ ಕಂಗೊಳಿಸ್ತಾ ಇದೆ. ಐತಿಹಾಸಿಕ ಬೆಂಗಳೂರು ಕರಗ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಸುಮಾರು 2,000 ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿದ್ದು ABC 3 ಪಾಳಿಯಲ್ಲಿ ಬಂದೋಬಸ್ತನ್ನು ಮಾಡಲಾಗ್ತಾ ಇದೆ. ನಟ ಉಪೇಂದ್ರ ಅವರ ಪ್ರಜಾಕೀಯ ಪಕ್ಷ ಮತ್ತೆ ಆಕ್ಟಿವ್ ಆಗಿದೆ. GBA ಮತ್ತು 2028ರ ವಿಧಾನಸಭೆ ಚುನಾವಣೆಗೆ ಭರ್ಜರಿಯಾಗಿ ತಯಾರಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಿದ ಉಪೇಂದ್ರ, ಹೊಸ ಆ್ಯಪ್ ಮೂಲಕ ಜನರು ಹಾಗೂ ಪ್ರಜಾಕೀಯ ಮಧ್ಯೆ ನೇರ ಸಂಪರ್ಕಕ್ಕೆ ಹೊಸ ವೇದಿಕೆಯನ್ನು ಕಲ್ಪಿಸಿದ್ದೇವೆ ಅಂತ ಹೇಳಿದ್ದಾರೆ. ಚಂಡೀಗಢದ ಪಂಜಾಬ್ ಬಿಜೆಪಿ ಕಚೇರಿ ಬಳಿ ನಿಗೂಢ ಸ್ಫೋಟ ಸಂಭವಿಸಿದೆ. ಬಿಜೆಪಿ ಕಚೇರಿ ಬಳಿಯಲ್ಲಿ ನಿಲ್ಲಿಸಿದ್ದ ದ್ವಿಚಕ್ರ ವಾಹನದಲ್ಲಿದ್ದ ಎಲೆಕ್ಟ್ರಾನಿಕ್ ವಸ್ತು ಸ್ಫೋಟಗೊಂಡಿರುವಂತಹ ಶಂಕೆ ಇದೆ. ಸ್ಫೋಟಕ್ಕೆ ಕಾರಣವೇನು ಅನ್ನುವಂಥದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಅಸ್ಸಾಂನಲ್ಲಿ ವಿಧಾನಸಭಾ ಚುನಾವಣೆಯ ಕಾವು ರಂಗೇರಿದೆ. ಇವತ್ತು ಅಸ್ಸಾಂಗೆ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಧಾನಮಂತ್ರಿ ಮೋದಿಯವರು ಬಂದು ಅಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡಿದ್ದಾರೆ. ಸಮಾವೇಶಕ್ಕೂ ಮೊದಲು ಬೆಳಗ್ಗೆ ದಿಬ್ರುಗಢದಲ್ಲಿ ಟೀ ತೋಟಕ್ಕೆ ಪ್ರಧಾನಿ ಮೋದಿಯವರು ಭೇಟಿ ನೀಡಿದರು.
ಬಿಜೆಪಿ ವಿರುದ್ಧ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಗಂಭೀರ ಆರೋಪ ಮಾಡಿದ್ದಾರೆ. ಉತ್ತರ ಪ್ರದೇಶ ಮತ್ತು ಮಣಿಪುರದಲ್ಲಿ ಗಲಭೆ ಮಾಡಿದಂತೆ ತಮಿಳುನಾಡಿನಲ್ಲೂ ಹಿಂಸಾಚಾರ ಸೃಷ್ಟಿಸುವುದಕ್ಕೆ ಬಿಜೆಪಿ ಸಂಚು ರೂಪಿಸಿದೆ ಅಂತ ಆರೋಪವನ್ನ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ಒಂದೇ ಗ್ರಾಮದಲ್ಲಿ ವೋಟರ್ ಲಿಸ್ಟ್ನಲ್ಲಿ 125 ಮಂದಿಯ ಹೆಸರು ಡಿಲೀಟ್ ಆಗಿದೆ. ಹಸ್ನಾಬಾದ್ ಜಿಲ್ಲೆಯ ಬರುನಹತ್ ರಾಮೇಶ್ವರಪುರ ಗ್ರಾಮ ಪಂಚಾಯತ್ನ ಬೂತ್ ಸಂಖ್ಯೆ 30ರಲ್ಲಿ 125 ಮತದಾರರ ಹೆಸರು ಡಿಲೀಟ್ ಆಗಿದೆ. ಹೆಸರು ಡಿಲೀಟ್ ಖಂಡಿಸಿ ಚುನಾವಣಾ ಆಯೋಗದ ವಿರುದ್ಧ ಜನ ಪ್ರತಿಭಟನೆ ಮಾಡಿದ್ದಾರೆ. ವಿರೋಧ ಪಕ್ಷಗಳ ತೀವ್ರ ವಿರೋಧದ ನಡುವೆಯೂ ಲಿಂಗತ್ವ ಅಲ್ಪಸಂಖ್ಯಾತರ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ ಹಾಕಿದ್ದಾರೆ. ಮಾರ್ಚ್ 25ರಂದು ಕೇಂದ್ರ ಸರ್ಕಾರ ಲಿಂಗತ್ವ ಅಲ್ಪಸಂಖ್ಯಾತರ ಕಾಯ್ದೆ 2019ಕ್ಕೆ ಕೆಲ ಬದಲಾವಣೆಗಳನ್ನು ತಂದಿತ್ತು. ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣೆ ತಿದ್ದುಪಡಿ ಮಸೂದೆ 2026ಕ್ಕೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಅಂಗೀಕಾರವನ್ನು ಪಡೆದಿತ್ತು. ಇದೀಗ ರಾಷ್ಟ್ರಪತಿ ಮುರ್ಮು ಮಸೂದೆಗೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ದೀರ್ಘಕಾಲದವರೆಗೆ ಯಾವುದೇ ಹುದ್ದೆ ನೀಡದೆ ಸತಾಯಿಸಿದ ಸರ್ಕಾರದ ನಡೆಗೆ ಬೇಸತ್ತು 2022ರ ಬ್ಯಾಚ್ನ IAS ಅಧಿಕಾರಿ ರಿಂಕು ಸಿಂಗ್ ರಾಹಿ ರಾಜೀನಾಮೆ ನೀಡಿದ್ದಾರೆ. ಸಿನಿಮಾ ಸೆಟ್ನಲ್ಲಿ ನಟಿಯೊಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಿದ ಆರೋಪದ ಮೇಲೆ ಮಲಯಾಳಂನ ನಿರ್ದೇಶಕ ನಟ ರಂಜಿತ್ರನ್ನ ಪೊಲೀಸರು ಬಂಧಿಸಿದ್ದಾರೆ. ಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ. ರಷ್ಯಾದ AN-26 ಸೇನಾ ವಿಮಾನ ಪತನಗೊಂಡಿದ್ದು 29 ಪ್ರಯಾಣಿಕರು ಸಾವಿಗೀಡಾಗಿದ್ದಾರೆ. ತಾಂತ್ರಿಕ ದೋಷದಿಂದಾಗಿ ಈ ಅವಘಡ ಸಂಭವಿಸಿದೆ ಅಂತ ಹೇಳಲಾಗಿದೆ. ತಮಗೆ ವಿಧಿಸಿದ ಮರಣದಂಡನೆ ಆದೇಶವನ್ನು ರದ್ದುಗೊಳಿಸುವಂತೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಮನವಿ ಮಾಡಿದ್ದಾರೆ. ಬಾಂಗ್ಲಾದೇಶ ನ್ಯಾಯಮಂಡಳಿಗೆ ಈ ಬಗ್ಗೆ ಪತ್ರ ಬರೆದಿದ್ದಾರೆ. ಲಕ್ನೋ ಕ್ರೀಡಾಂಗಣದಲ್ಲಿ LSG ಹಾಗೂ DC ಮಧ್ಯೆ ಹೈವೋಲ್ಟೇಜ್ ಪಂದ್ಯ ನಡೆದಿದೆ. ಮೊದಲು ಬ್ಯಾಟಿಂಗ್ ಮಾಡಿರುವಂತಹ LSG 18.4 ಓವರ್ಗೆ ಆಲ್ಔಟ್ ಆಗಿದೆ. ಡೆಲ್ಲಿಗೆ 142 ರನ್ಗಳ ಟಾರ್ಗೆಟ್ ಅನ್ನು ನೀಡಿದೆ.